ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತರ ಉನ್ನತವಾದಂತ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತ ಈ ನೂತನ ದಿನಕ್ಕಾಗಿ ದೇವಾದಿದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾಗಿದ್ದೇವೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡ್ತಾ ಇರುವಂತ ದೇವರು. ಆಮೆನ್. ಸೊ ತನ್ನ ಒಂದು ಉದ್ದೇಶ, ತನ್ನ ಒಂದು ಚಿತ್ತ, ತನ್ನ ಮಕ್ಕಳ ಜೀವನದಲ್ಲಿ ನೆರವೇರಿಸಲಿಕ್ಕೆ ಆತನು ಅನೇಕ ಆಲೋಚನೆಗಳನ್ನ ಉಳ್ಳಂತ ದೇವರಾಗಿದ್ದಾರೆ. ಮನುಷ್ಯರ ಆಲೋಚನೆಗಳು ಅವುಗಳ ಮುಂದೆ ವ್ಯರ್ಥವೇ ಸರಿ. ಹಲ್ಲೆಲೂಯಾ. ಹಾಗಾದರೆ ಈ ದಿನ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಂತ ದೇವರ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಚೆಫನ್ಯ 2ನೇ ಅಧ್ಯಾಯ 7ನೇ ವಚನ. ದೇವರಾದ ಯೆಹೋವನು ಅವರನ್ನು ಪರಾಂಬರಿಸಿ ಅವರ ದುರಾವಸ್ಥೆಯನ್ನು ತಪ್ಪಿಸುವನು. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಕರ್ತಾದಿ ಕರ್ತನು ನಮ್ಮ ಎಲ್ಲಾ ಪರಿಸ್ಥಿತಿಗಳಿಂದ ದೂರಪಡಿಸಿ, ನಮ್ಮ ಎಲ್ಲಾ ಸ್ಥಿತಿಗತಿಗಳಿಂದ ನಮ್ಮನ್ನ ಬದಲಾಯಿಸಿ, ನಾವಿರುವಂತ ದುರಾವಸ್ಥೆಯಿಂದ, ನಾವಿರುವಂತ ಕಠಿಣ ಪರಿಸ್ಥಿತಿಗಳಿಂದ ನಮಗೆ ನಾವೇ ಕೆಲವೊಂದು ಸಂದರ್ಭದಲ್ಲಿ ಮಾಡಿಕೊಂಡಂತ ಕೆಲವೊಂದು ಕುಗ್ಗುವಿಕೆಗಳು, ಕಷ್ಟಗಳು, ನಷ್ಟ ಹೊಂದಿಕೊಳ್ಳುವಂಥದ್ದು, ಈ ಒಂದು ದುರಾವಸ್ಥೆಯಲ್ಲಿ ನಾವು ಬಿದ್ದಂತ ಸ್ಥಿತಿಯಲ್ಲೇ ನಾವಿರದಂತೆ ದೇವರು ನಮ್ಮನ್ನ ಪ್ರೀತಿಸಿ ಆ ಒಂದು ಸಮಯದಲ್ಲಿ ಮನುಷ್ಯರು ಯಾರು ನಮ್ಮನ್ನ ಪರಾಂಬರಿಸ್ಲಿಕ್ಕೆ ಇಲ್ಲದಿದ್ದರೂ, ಮನುಷ್ಯರು ನಮಗೆ ಸಹಾಯ ಮಾಡದಿದ್ದರೂ, ಅವರ ಒಂದು ಸಮಾಧಾನ ನಮಗೆ ಇಲ್ಲದಿದ್ದರೂ ಕೂಡ ನನ್ನ ಕರ್ತಾದಿ ಕರ್ತನು ನಮ್ಮ ಅಧೀನಾವಸ್ಥೆಯನ್ನ ನೋಡಿ ನಮ್ಮನ್ನ ಪರಾಂಬರಿಸುವಂತ ದೇವರು, ನಮ್ಮನ್ನ ಸಮಾಧಾನ ಪಡಿಸುವಂತ ದೇವರು, ನಾವಿದ್ದಂತ ಸ್ಥಿತಿಯಿಂದ, ಆ ಒಂದು ದುರಾವಸ್ಥೆಯಿಂದ ನಮ್ಮನ್ನ ಮೇಲೆಬ್ಬಿಸಿ ತಪ್ಪಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ನಮ್ಮ ಪಿತೃಗಳ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಸ್ರಾಯೇಲ್ ಜನರು, ನಮ್ಮ ಪಿತೃಗಳು ಅನೇಕ ಸಂದರ್ಭದಲ್ಲಿ ಕುಗ್ಗುವಿಕೆಯಲ್ಲಿ ಬಿದ್ದು ದುರಾವಸ್ಥೆಗೆ ಒಳಗಾದಾಗ ದೇವರು ಅವರನ್ನ ಪರಾಂಬರಿಸಿ ಅವರ ಮೇಲೆ ಕನಿಕರ ತೋರಿ ಅವರನ್ನ ಎಚ್ಚರಿಸುವುದರ ಮೂಲಕವಾಗಿಯೋ, ಅವರನ್ನ ಅಪಾರವಾದಂತ ಪ್ರೀತಿಸುವಂತ ಮೂಲಕವಾಗಿಯೋ ಅವರ ದುರಾವಸ್ಥೆಯಿಂದ ತಪ್ಪಿಸಿ ನಡೆಸಂತ ದೇವಾದಿ ದೇವರಾಗಿದ್ದಾರೆ. ನಿನ್ನ ಒಂದು ಪರಿಸ್ಥಿತಿ ಏನೇ ಆಗಿರಬಹುದು, ನೀನು ಎಷ್ಟೇ ಭಯಂಕರವಾದ ಶೋಧನೆಗಳಲ್ಲಿ, ಕಷ್ಟಗಳಲ್ಲಿ, ನಷ್ಟದ ಒಂದು ಪರಿಸ್ಥಿತಿಯಲ್ಲಿ ನೀನು ಬಿದ್ದಂತ ಸ್ಥಿತಿಯಲ್ಲಿ, ಏಳಲಾಗದಂತ ಸ್ಥಿತಿಯಲ್ಲಿ, ಕುಟುಂಬವೇ ನಿನ್ನ ವೈಯಕ್ತಿಕ ಜೀವನದಲ್ಲಿಯೇ ಏನೋ ಒಂದು ಭಯಂಕರವಾದ, ಯಾರಿಗೂ ಕೂಡ ಹೇಳಿಕೊಳ್ಳಲಾಗದಂತ ಸ್ಥಿತಿ ನೀನದಾಗಿರಬಹುದು. ಆದರೆ ಪ್ರಿಯ ಸಹೋದರಿ, ಸಹೋದರನೇ, ನಿನಗೊಂದು ಶುಭ ವಿಚಾರ, ನಿನಗೊಂದು ಶುಭ ವಾರ್ತೆ ಏನು ಗೊತ್ತಾ? ನೀನು ಎಂತಹ ಕಠಿಣ ಪರಿಸ್ಥಿತಿಗಳಲ್ಲಿ ಬಿದ್ದಾಗ್ಯೂ ಕೂಡ, ಮನುಷ್ಯರೆಲ್ಲರೂ ಕೂಡ ನಿನ್ನನ್ನ ದೂರಪಡಿಸಿದಾಗಿಯೂ ಕೂಡ, ನೀನು ಒಬ್ಬಂಟಿಗಳು ಎಂಬುದಾಗಿ ನೀನು ನೆನೆಸಿದಾಗಿಯೂ ಕೂಡ, ನಿಮ್ಮನ್ನ ಯಾರು ಸಮಾಧಾನ ಪಡಿಸಂತೆ ಮನುಷ್ಯರೆಲ್ಲ ನಿಮ್ಮನ್ನ ದೂರ ತಳ್ಳಿರಬಹುದು, ಮನುಷ್ಯರೆಲ್ಲರೂ ನಿಮ್ಮನ್ನ ಅಗಲಿರಬಹುದು, ಹೇಳಿ ಅದನ್ನೇ ಮಾತಾಡಿ ಚುಚ್ಚಿದೆ, ತಿಳಿದೋ ಮಾಡ್ರೆ ಅದನ್ನ ಹೇಳುತ್ತಾ ಮಾತಾಡ್ತಾ ನಿಮ್ದೇ ತಪ್ಪು ಅನ್ನಿಸುವಂತ ರೀತಿಯಲ್ಲಿ ನಿಮ್ಮನ್ನ ಒಂದು ಇಕ್ಕಟ್ಟಿನ ಸ್ಥಿತಿಗೆ ತೆಗೆದುಕೊಂಡು ಹೋದಿ ನೀವು ಏಳಲಾದಂತ ಸ್ಥಿತಿಯಲ್ಲಿ, ದುರಾವಸ್ಥೆಯಲ್ಲಿ ಬಿದ್ದಂತ ಸ್ಥಿತಿ ನಿಮ್ಮದಾಗಿರಬಹುದು. ಈ ಅನುಭವ ನೀವೆಲ್ಲಿದ್ದೀರಾ? ಆದ್ರೆ ನಿಮಗೊಂದು ಸಂತೋಷದ ಸುದ್ದಿ ಏನು ಗೊತ್ತಾ? ನಿಮ್ಮನ್ನು ದೇವರು ಪರಾಂಬರಿಸ್ತಾರೆ. ನಿಮಗೆ ದೇವರು ಒಂದು ಉನ್ನತವಾದಂತ ಸ್ಥಾನವನ್ನ ಏರ್ಪಡಿಸಿದ್ದಾರೆ. ಬದಲಾಗಿ ದುರಾವಸ್ಥೆಯಿಂದ ತಪ್ಪಿಸಿ, ಬಿಡಿಸಿ ಕಾಪಾಡುವಂತ ದೇವರಾಗಿದ್ದಾರೆ. ಅದು ನೀನೇ ಆಗಿರಬಹುದೇನೋ. ಈ ವಾಗ್ದಾನವನ್ನ ನೀನು ನೋಡ್ತಾ ಇದೀಯಾ? ನಿನ್ನಲ್ಲಿ ಒಂದು ಕಳವಳ, ಒಂದಲ್ಲಿ ಗಲಿಬಿಲಿ, ಏನಪ್ಪಾ ನನ್ನ ಸ್ಥಿತಿ, ಇಂತಹ ದುರಾವಸ್ಥೆಗೆ ಬಂದ್ಬಿಟ್ನಲ್ಲ, ನಾನು ಊಹೆ ಕೂಡ ಮಾಡ್ಕೊಂಡಿಲ್ಲ ಅಂತ. ಪ್ರಿಯರೇ, ನಮ್ಮ ಭಾರತ ದೇಶ ಒಂದು ರಾಷ್ಟ್ರ ಆದಂತ ಆಂಧ್ರ ಪ್ರದೇಶದಲ್ಲಿ, ವಿಜಯವಾಡ, ನಾವು ಗೊತ್ತಿರ್ಬೋದು, ಹೌದಲ್ವಾ? ನಾವು ನ್ಯೂಸ್ ಚಾನೆಲ್ ಯಾರು ಕೂಡ ಊಹಿಸಿಲ್ಲ ಪ್ರಿಯರೇ ಅಂತ ಪರಿಸ್ಥಿತಿ ಬರುತ್ತೆ ಎಂಬುದಾಗಿ. ಯಾರು ಕೂಡ ವಿಜಯವಾಡ ಇಂಥ ಭಯಂಕರವಾದ ಮಳೆ ನೀರಿನಿಂದ ಆ ಒಂದು ಪ್ರಾಂತ್ಯವೇ ಮುಳುಗಿ ಹೋಗುತ್ತೆ. ಅನೇಕರು ಮರಣಿಸ್ತಾರೆ. ತಂದೆ ತಾಯಿಗಳು ಮಕ್ಕಳನ್ನ ಕಳೆದುಕೊಳ್ತಾರೆ, ಮಕ್ಕಳು ತಂದೆ ತಾಯಿಗಳನ್ನ ಕಳೆದುಕೊಳ್ತಾರೆ, ಮನೆ ಮಠಗಳನ್ನ ಕಳೆದುಕೊಳ್ತಾರೆ, ವಸ್ತ್ರಗಳನ್ನ, ಆಹಾರವನ್ನ ಕಳೆದುಕೊಳ್ತಾರೆ. ಈ ರೀತಿ ಯಾರು ಕೂಡ ಊಹಿಸಿಲ್ಲ. ಆದರೆ ಅಂತ ಸ್ಥಿತಿಗೆ ಅದು ಬಂದ್ಬಿಟ್ಟು, ಆದರೆ ದೇವರು ಅವ್ರನ್ನ ಪರಾಂಬರಿಸುವಂಥದ್ದು, ಎಷ್ಟೋ ಜನರನ್ನ ಸಹಾಯಕರನ್ನ ಕಳಿಸುವುದರ ಮೂಲಕವಾಗಿ ಅಲ್ಲಿರುವಂತಹ ಒಬ್ಬೊಬ್ಬರಿಗೂ ಕೂಡ ಸಹಾಯವನ್ನ ಮಾಡುವಂಥವ್ರು ಅಂತ ದುರವಸ್ಥೆಯಿಂದ ತಪ್ಪಿಸುವಂತ ದೇವರಾಗಿದ್ದಾರೆ. ಅಂತ ನಿಮ್ಮ ಜೀವನದಲ್ಲಿ ಊಹಿಸಲಾಗದ ಒಂದು ಕಾರ್ಯ ಆಗಿರಬಹುದೇನೋ.
ನೀವು ಎಕ್ಸ್ಪೆಕ್ಟ್ ಕೂಡ ಮಾಡದೇ ಇರ್ಬೋದೇನೋ, ಇದಾಗುತ್ತೆ ನನ್ನ ಜೀವನದಲ್ಲಿ, ಈಗ ನಡೆದು ಬಿಡುತ್ತೆ ಅಂತ ದೇವ್ರು ನಿನ್ನೊಟ್ಟಿಗೆ ಅಂತಹ ಒಂದು ಆಲೋಚನೆ ನಿನಗಿರೋದಾದ್ರೆ ನಿನ್ನ ಪರಿಸ್ಥಿತಿ ದೇವರಿಗೆ ಗೊತ್ತು. ನಿನ್ನ ಪರಾಂಬರಿಸಿ ನಿನ್ನ ಮೇಲೆ ಬಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ನಾವು ನಂಬಿಗಸ್ತರಾಗಿರ್ಬೇಕು, ನಾವು ದೇವರ ಸಮ್ಮುಖದಲ್ಲಿ ಇರ್ಬೇಕು, ನಾವು ಆತರ ಪ್ರಸನ್ನ ಅನುಭವಿಸ್ಬೇಕು. ಮನುಷ್ಯರನ್ನು, ಕೆಲಸಗಳನ್ನು, ನಮ್ಮ ಆಲೋಚನೆಗಳನ್ನು ನಾವು ನಂಬಿಕೊಳ್ಳದಂತೆ, ನಿರೀಕ್ಷಿಸಿಕೊಳ್ಳದಂತೆ ದೇವರನ್ನ ನಿರೀಕ್ಷಿಸಿಕೊಂಡಿರುವಾಗ ಖಂಡಿತವಾಗಿಯೂ ದೇವರು ನಮ್ಮ ಎಲ್ಲಾ ದುರಾವಸ್ಥೆಯಿಂದ ನಮ್ಮನ್ನು ತಪ್ಪಿಸಿ ಪರಾಂಬರಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಹಾಗಿದ್ರೆ ಒಂದು ಸಮಯದಲ್ಲಿ ನಾವೆಲ್ಲರೂ ನಮ್ಮ ಪರಿಸ್ಥಿತಿ ದೇವರಿಗೆ ಒಪ್ಪಿಸಿಕೊಟ್ಟು ಈ ವಾಗ್ದಾನವನ್ನು ಉಚ್ಚರಿಸ್ತಾ, ಅಪ್ಪ ನೀನು ನನ್ನನ್ನು ಪರಾಂಬರಿಸಿ ನನ್ನ ದುರಾವಸ್ಥೆಯನ್ನು ನನ್ನ ಬಿಡಿಸ್ತಾ ಇರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾವು ಉಚ್ಚರಿಸ್ತಾ, ನಾವು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನ ಅಂತ ದೇವರೇ, ಮಹೋನ್ನತನೇ ಸ್ತೋತ್ರ. ಜೀವೋಳ ಜೀವಾಧಿಪತಿ ಅಂತ ದೇವರ ಸ್ತೋತ್ರ. ಅಪ್ಪ ಈ ವಾಗ್ದಾನ ಮೂಲಕ, ಈ ಒಂದು ವಾಗ್ದಾನ ಹೋಗ್ತಿದ್ದ ಪ್ರತಿಯೊಬ್ಬರು ಯಾವುದೋ ಒಂದು ದುರವಸ್ಥೆಯಲ್ಲಿ ಇರ್ಬೋದು ಸ್ವಾಮಿ, ಅವರನ್ನ ಪರಾಂಬರಿಸಿ ಬಿಡಿಸಿ ಅವನ ಸಾಕ್ಷಿ ಮಕ್ಕಳಾಗಿ ನಿಲ್ಲಿಸು. ಯೇಸುವಿನ ನಾಮದಲ್ಲಿ ಬೇಡಿದೆಲ್ಲವನ್ನು ಹೊಂದಿದ್ದೇವೆ ಪರಲೋಕದ ತಂದೆಯೇ. ಆಮೆನ್. ಪ್ರೈಸ್ ದಿ ಲಾರ್ಡ್.